ನಮಸ್ಕಾರ, ಏನ್ಶಲ್ಲರ್ ಮಾತಾ. ಲಾಗ್ ಮಾಡಿದೆ ತುಂಬ ಟೈಮ್ ಆಯಿತು. ತುಂಬ ಟೈಮ್ ಆದಮೇಲೆ ನಾನು ಲಾಗ್ ಮಾಡ್ತಿದ್ದೀನಿ ಇವತ್ತು. ಯಾಕಂದರೆ ನನ್ನ ಮಗನಿಗೆ ಹುಷಾರಿರಲಿಲ್ಲ, ಅಡ್ಮಿಟ್ ಆಗಿದ್ದ. ಅದು ಆಗಿ 2 ವಾರದ ನಂತರ ಮತ್ತೆ ಅವನಿಗೆ ಹುಷಾರಿಲ್ಲ. ಅವನಿಗೆ ಮತ್ತೆ ವೈರಲ್ ಫೀವರ್ ಆಗಿತ್ತು. ಇವತ್ತಿಗೆ 6 ದಿನ ಆಗುತ್ತೆ ಅವನಿಗೆ ಫೀವರ್ ಬಂದು. ಇವತ್ತು ಅವನು ಸ್ವಲ್ಪ ಹುಷಾರಿದ್ದಾನೆ. ಈ 6 ದಿನದಲ್ಲಿ ನಾವಂತೂ ತುಂಬ ಕಷ್ಟಪಟ್ವಿ. ನನಗಂತೂ ಸೆಲ್ಫ್ ಕೇರ್ಗೆ ಟೈಮೇ ಸಿಗ್ತಾ ಇರಲಿಲ್ಲ. ನಾನು 1 ವಾರ ಆದಮೇಲೆ ಇವತ್ತು ಹೇರ್ ವಾಶ್ ಮಾಡಿದ್ದು. ಯಾಕಂದರೆ ನಾನು ಫುಲ್ ನನ್ನ ಮಗನ ಜೊತೆನೇ ಇದ್ದೆ. ಸೊ ಈ ಬ್ಯುಸಿ ಲೈಫಲ್ಲಿ ಇವತ್ತು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಲಾಗ್ ಮಾಡಿರೋದು 1 ವಾರದ ಹಿಂದೆ. ಅದೇ ಮೊನ್ನೆ ಅಪ್ಲೋಡ್ ಮಾಡಿದ್ದೆ ಅಲ್ಲ ವಿಡಿಯೋ, ಹಾಸ್ಪಿಟಲಲ್ಲಿ ಏನಾಯಿತು, ಡಾಕ್ಟರ್ ಏನು ಹೇಳಿದರು ಅಂತ. ಅದಾದ ನಂತರ ನಾನು ಇವತ್ತೇ ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಮಗನನ್ನು ಮಲಗಿಸಿದ್ದೀನಿ ಮಧ್ಯಾಹ್ನ. ಅವನು ಹೇಳುವಾಗ ಏನಾದರೂ ತಿಂಡಿ ಬೇಕಲ್ವಾ, ಅವ್ನು ಹೇಳಿದಾನೆ ಮಲಗುವಾಗ, ಅಮ್ಮ ನನಗೆ ಪಿಂಕ್ ದೋಸೆ ಮಾಡಿಡು ಅಂತ. ಸೊ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಪಿಂಕ್ ದೋಸೆ ಹೇಗೆ ಮಾಡುವ ಅಂತ ನೋಡೋಣ. ನನ್ನ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ. ನನಗೆ ಟೈಮ್ ಸಿಗ್ತಾ ಇಲ್ಲ ಎಲ್ಲ ಕ್ಲೀನ್ ಮಾಡಿ ಇಡಲಿಕ್ಕೆ. ಇಲ್ದಿದ್ರೆ ನಾನು ವಾರಕ್ಕೊಮ್ಮೆ ಆದರೂ ಕ್ಲೀನ್ ಮಾಡ್ತಾಯಿದ್ದೆ. ಓಕೆ, ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಈ 1 ಕಪ್ಪಲ್ಲಿ 3/4 ಕಪ್ಪಷ್ಟು ಮಸೂರ್ ದಾಲ್ನ ನೆನೆಸಿ ಇಡ್ತಾ ಇದ್ದೀನಿ. ನೋಡಿ, ಇದು 3/4 ಕಪ್ಪು. 1 ಕಪ್ಪಲ್ಲಿ 3/4 ಕಪ್ ಮಸೂರ್ ದಾಲ್. ಬರೀ ಮಗನಿಗೋಸ್ಕರ ಅಲ್ವಾ, ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪು ಮೂಂಗ್ ದಾಲ್ನ ಹಾಕ್ತಾಯಿದ್ದೀನಿ. ಹೆಸರು ಬೇಳೆ ಅಂತ ಹೇಳ್ತಾರಲ್ವ ಅದು. ಇದನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಅಟ್ಲೀಸ್ಟ್ 1 ಗಂಟೆ ಆದರೂ ನೆನೆಸಿಡಬೇಕು. ನೆನೆಸಿ ಇಡ್ತಾ ಇದ್ದೀನಿ ಇವಾಗ. 3/4ರಿಂದ 1 ಗಂಟೆ ಆದರೂ ಇದು ನೆನಿಬೇಕು. ಪಿಂಕ್ ದೋಸೆಗೆ ನಾನು ದಾಲ್ ನೆನೆಸಿಟ್ಟಿದ್ದೇನೆ. ಇನ್ನು ಚಟ್ನಿ ರೆಡಿ ಮಾಡಬೇಕು. ಬನ್ನಿ ಚಟ್ನಿ ರೆಡಿ ಮಾಡೋಣ. ಇಲ್ಲಿ ಪಾರಿವಾಳ ಕಾಟ ತುಂಬ ಜಾಸ್ತಿ ಆಗಿದೆ. ನಿಮಗೇನಾದರೂ ಗೊತ್ತಿದೆಯಾ ಈ ಪಾರಿವಾಳ ಬರಬಾರ್ದಂದ್ರೆ ನಾವೇನು ಮಾಡಬೇಕು ಅಂತ? ಎಲ್ಲ ಗಲೀಜು ಮಾಡಿ ಇಟ್ಟಿದೆ ನಮ್ಮ ಕಾರಿಡೋರಲ್ಲಿ. ಎಷ್ಟು ಕ್ಲೀನ್ ಮಾಡಿದರೂ ಬರ್ತಾ ಇರ್ತದೆ ಯಾವಾಗಲೂ. ಓಕೆ, ಚಟ್ನಿ ಮಾಡಲಿಕ್ಕೆ ಫಸ್ಟ್ ನಾನು ಕೊಕೊನಟ್ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಫೈನಲಿ ಆಯಿತು ತೆಂಗಿನಕಾಯಿ ಕಟ್ ಮಾಡಿ. ಇವಾಗ ಚಟ್ನಿ ರೆಡಿ ಮಾಡಬೇಕು. ನನ್ನ ಮಗನಿಗೆ ಖಾರ ಚಟ್ನಿ ಅಂದರೆ ಇಷ್ಟ ಆಗಲ್ಲ. ಅದಕ್ಕೆ ಜಸ್ಟ್ ಸ್ವಲ್ಪ ಇಷ್ಟೇ ಸಣ್ಣ ತುಂಡು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ. ಚಟ್ನಿಗೆ ಸ್ವಲ್ಪ ಹುಳಿ. ಓ ಲಕ್ಕಿಯರೇ ಬಾಬಾ ಬತ್ತೆ. ಅಯ್ಯೋ, ನನ್ನ ಮಗ ಎದ್ಬಿಟ್ಟ. ನಾನು ಚಟ್ನಿ ಯಾವಾಗ ಮಾಡೋದು, ಇನ್ನು ದೋಸೆ ಯಾವಾಗ ಮಾಡೋದು? ಬತ್ತ ಮತ್ತೆ ಮಲಗಿಬಿಟ್ಟ. ಚಟ್ನಿ ಮಾಡೋಣ ಬನ್ನಿ. ಓಕೆ, ನಾನು ಚಟ್ನಿಗೆ ಈ ಹುರಿಗಡಲೆನ ಯೂಸ್ ಮಾಡ್ತೀನಿ. ಸಪ್ರೇಟ್ ಸಿಪ್ಪೆ ಇಲ್ದಿರೋದು ಕೂಡ ಸಿಗುತ್ತೆ, ಬಟ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಈ ಕಡಲೆ ಬೇಕಾಗುತ್ತೆ. ಸುಮ್ಮನೆ ಯಾಕೆ ಎರಡೆರಡು ಬೇರೆ ಬೇರೆ ಥರದ್ದು, ಅಂದರೆ ಸೇಮ್ ಕಡಲೆ ಬಟ್ ಎರಡೆರಡು ಥರದ್ದು ಯಾಕೆ ಅಂತ ಇದರಲ್ಲೇ ಸಿಪ್ಪೆ ತೆಗೆದು ಇದನ್ನೇ ಯೂಸ್ ಮಾಡ್ತೀನಿ. ನೀವು ದೋಸೆಗೆ ಯಾವ ಥರ ಚಟ್ನಿ ಮಾಡ್ತೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ದೋಸೆಗೆ ಯಾವ ಚಟ್ನಿ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ. ನಾನು ಯೂಶ್ವಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚಟ್ನಿ ಮಾಡ್ತೀನಿ. ಇಲ್ದಿದ್ರೆ ಈ ಥರ ಸ್ವಲ್ಪ ಹುರಿಗಡಲೆ, ತೆಂಗಿನಕಾಯಿ, ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕಿ ಚಟ್ನಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಹುಳಿ ಕೂಡ ಹಾಕ್ತೀನಿ. ನಿಮ್ಮ ಕಡೆ ಯಾವ ಥರ ಸ್ಪೆಷಲ್ ಚಟ್ನಿ ಮಾಡ್ತೀರಿ ಅಂತ ಹೇಳಿ. ನಾನು ನೆಕ್ಸ್ಟ್ ಟೈಮ್ ದೋಸೆಗೆ ಆ ಥರ ಚಟ್ನಿ ರೆಸಿಪಿನೇ ಮಾಡಿ ಟ್ರೈ ಮಾಡಿ ನೋಡ್ತೀನಿ. ಈಗ ಜ್ವರ ಇರುತ್ತಲ್ವ, ಆವಾಗ ಮಕ್ಕಳು ಫುಡ್ ತಿನ್ನೋಕ್ಕೇ ಕಷ್ಟಪಡ್ತಾರೆ. ಅವ್ರಿಗಿಂತ ಜಾಸ್ತಿ ನಾವು ತಾಯಂದಿರು ತುಂಬ ಕಷ್ಟಪಡ್ತೀವಿ ಅಲ್ವಾ. ಏನೋ ಕತೆ ಹೇಳಿ ಹಾಗೆ ಹೀಗೆ ಹೇಳಿ ತಿನ್ನಿಸಿದ್ರೂ ತಿನ್ನಲ್ಲ. ಈ ಜ್ವರ ಬಂದಾಗಂತೂ ತುಂಬ ಕಷ್ಟ. ಅವ್ರು ಹೇಳಿದ್ದೇ ಆಗಬೇಕು. ನಮಗೂ ಪಾಪ ಮಗು ಅಲ್ವಾ, ಆ ಥರ ಫೀಲ್ ಆಗುತ್ತೆ. ಓಕೆ, ಫಸ್ಟ್ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಸಣ್ಣ ಮೆಣಸಿನ್ಕಾಯಿ, ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹುಳಿ, ಹಾಗೆ ಈ ಹುರಿಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನೀಗ ಇದಕ್ಕೆ ನೀರು ಹಾಕ್ದೇ ಗ್ರೈಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೊಕೊನಟ್ ಸ್ವಲ್ಪ ದೊಡ್ಡ ಪೀಸ್ ಅಲ್ವಾ, ಹಾಗಾಗಿ ನೀರು ಹಾಕ್ದೇ ಗ್ರೈಂಡ್ ಮಾಡ್ತೇನೆ.
ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡೋಣ. ನೋಡಿ ಇಷ್ಟು ಗ್ರೈಂಡ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಇಷ್ಟಾಗಿದೆ. ನೀವು ಇದಕ್ಕೆ ನೀರು ಕೂಡ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಈ ಚಟ್ನಿನ ಈ ಪಾತ್ರೆಗೆ ಹಾಕೊಳ್ಳೋಣ. ನೀರು ರೆಡಿ. ಇವಾಗ ದೋಸೆಗೆ ಬೇಕಾಗಿರೋ ಐಟಮ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೂ ಒಂದು ಸ್ವಲ್ಪ ತುಂಡು ಶುಂಠಿ ಬೇಕು, ಸ್ಮಾಲ್ ಪೀಸ್ ಮೆಣಸಿನ್ಕಾಯಿ. ನನ್ನ ಹಸ್ಬೆಂಡ್ ಮಧ್ಯಾಹ್ನಕ್ಕೆ ದಾಲ್ ಮಾಡಿಟ್ಟಿದ್ದಾರೆ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಡಬೇಕು, ಇಲ್ಲದಿದ್ದರೆ ನೈಟ್ ಆಗುವಷ್ಟರಲ್ಲಿ ಹಾಳಾಗುತ್ತೆ. 1 ಕಪ್ ಓಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರೋಲ್ಡ್ ಓಟ್ಸ್ನ ಯೂಸ್ ಮಾಡ್ತಿದ್ದೀನಿ. ನೀವು ಸ್ಪ್ಲಿಟ್ ಆಗಿರೋ ಓಟ್ಸ್ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ನೆನೆಸಿಟ್ಟಂಥ ಮಸೂರ್ ದಾಲ್ ಮತ್ತು ಮೂಂಗ್ ದಾಲ್ನ ಹಾಕ್ತಾಯಿದ್ದೀನಿ. ನನ್ನ ಮಗ ಎದ್ಬಿಟ್ಟ ಅನಿಸುತ್ತೆ, ನೋಡಿ ಬರ್ತೀನಿ. ಓಕೆ, ಮಸೂರ್ ದಾಲ್, ಮೂಂಗ್ ದಾಲ್ ಮತ್ತು ಓಟ್ಸ್ ಹಾಕಿದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಶುಂಠಿ, ಹಾಗೆ ಒಂದು ತುಂಡು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕಬೇಕು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಬೀಟ್ರೂಟ್ ಹಾಕಬೇಕು. ಇದಕ್ಕೆ ಪಿಂಕ್ ದೋಸೆ ಅಲ್ವಾ, ಕಲರ್ ಬರಬೇಕಾದ್ರೆ ಪಿಂಕ್ ಕಲರ್ ಬರಬೇಕಾದ್ರೆ ಬೀಟ್ರೂಟ್ ಹಾಕಬೇಕಾಗುತ್ತೆ. ಹಾಗಾಗಿ ನಾನು ಆಲ್ರೆಡಿ ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲಿ. ಸಾರಿ. ಈಗ ಇದನ್ನು ಗ್ರೈಂಡ್ ಮಾಡಿಟ್ಕೊಳ್ಳೋಣ. ನಿದ್ರೆ ಬರ್ಕೊಂಡತ್ತ ಯಾನಿ ಸೇರಿರೇನು ಪಸೊಂದು ಎಂಚ ಗ್ರೈಂಡ್ ಮಾಡ್ಕೊನು ಹಾಂ ಪಂಗ ಹಾಕೊಂಡತ್ತ ಇಂಕ್ ಕುಲ್ವಾರ ಮೂಲು ಕುಲ್ಲೆ ಗಟ್ಟಿ ಕುಲ್ಲೆ ನಾನು ಗ್ರೈಂಡ್ ಮಾಡ್ಕೊಂಡ್ರಲ್ಲ. ಓಕೆನಾ? ನೀರಲ್ಲಿ ಪಡು ಗ್ರೈಂಡ್ ಆಂಡ್ ಇರು ಶರಾಯ್ಬೇಕ ಕ್ಲೀನ್ ಮಾಡಿ ಹೇರ್ ಕಟ್ಟೋಡ. ಓಕೆ, ಇವಾಗ ಇದು ಗ್ರೈಂಡ್ ಆಗಿದೆ ನೋಡಿ, ಇಷ್ಟು ಗ್ರೈಂಡ್ ಆಗಬೇಕು. ನಾನು ಹೇರ್ ಕಟ್ಟೋಡ. ಓಕೆ, ಹೀರ್ ಮುಲ್ಕುಲ್ಲೆ ನಾನು ಹೇರ್ ಕಟ್ಟುವೆ ನೋಡಿ, ಇಷ್ಟು ಗ್ರೈಂಡ್ ಆಗಿದೆ. ಇದು ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು. ಬೋರುಂಡು ಅಯ್ಯಯ್ಯೋ. ಇಟ್ಸ್ ಓಕೆ, ಕ್ಲೀನ್ ಮಾಡ್ತೀವ. ಇದನ್ನು ಬೌಲಿಗೆ ಹಾಕ್ಕೊಳ್ಳೋಣ ಆಯಿತಾ? ಬಾಬೆ ಬೌಲು ಪಾಡ್ಗಣ ಬತ್ತಲ್ಲ ಮುಂದಿಕ್ಕ ನಿಮ್ಗೆ ಮಿಕ್ಸ್ ಮಾಡಿ ಪೆರಜ್ಜಿ ಮಿಕ್ಸಿಡ್ ಗ್ರೈಂಡ್ ಮಾಡ್ದಾದೆ. ಮಿಕ್ಸಿಡ್ ಗ್ರೈಂಡ್ ಮಾಡ್ದಾದೆ ಮಿಕ್ಸ್ ಮಾಡ್ಕೊಡ್ ಅಂದ್ಯಾ ಮಿಕ್ಸರ್ದಿ ಪ್ಯಾನ್ ದೋಸೆ ಮಲ್ಪನಾಗ ಇರಂತ ಇಂಚುಕೊಳ್ಳೋಡ ಅಪ್ಪನತ್ತ. ಬಾಕ್ಸ್ ಪನ್ಪಿನ್ ಬಾಕ್ಸ್ ಅಂದ್ ಏನೇ ಪವರಾ? ಹಾಂ, ಪವರ್ ಉಂಡಾ? ಸೂಪರ್. ನಮ್ಮ ದೋಸೆಗೂ ನಾವು ಸ್ವಲ್ಪ ದೋಸೆಗೆ ಎಣ್ಣೆ ಹಾಕುವ. ಸ್ವಲ್ಪ ಸಾಕು, ಜಾಸ್ತಿ ಹಾಕಬೇಡಿ. ನನಗೆ ಹುಷಾರಿಲ್ಲ. ಕಿಚ್ಚಿಲ್ಲ ಅಂಡ ಒಂದು ಸಾಫ್ಟ್ ಉಂಡತಿ. ಜಸ್ಟ್ ಚೆಕ್. ಮಳೆ ಬರ್ತಾ ಇದೆ ಇಲ್ಲಿ. ಮೈಕ್ ಮಾಡ್ಲಿ ಬರನುಂಡಿ ವಾ ನಮ್ಮ ಪಿದಾಯ ಪಪ್ಪಿನ ಬರ್ಚಿ. ನಾನು ನನ್ನ ಪಾಟಿಗೆ ನೀರು ಹಾಕದೆ ತುಂಬ ದಿನ ಆಯಿತು. ಮೊದಲೆಲ್ಲ 2 ದಿವಸಕ್ಕೊಮ್ಮೆ ಹಾಕ್ತಾ ಇದ್ದೆ, ಬಟ್ ಈಗ ಮಳೆ ಬಂತಲ್ಲ ಒಳ್ಳೆದಾಯ್ತು. ಅಯ್ಯೋ ದೋಸೆ ಕಾಯಿಂಡದಾನೆ ಬಲ್ಪುಗ ಕಾಣ್ತಿಲ್ಲ ಸ್ಮೆಲ್ ಬರ್ಕೊಂಡ ದೋಸೆ ಮಿನಿ ಕಾಯಿಂಡ. ಹೊರಗಡೆ ಮಳೆ ಬರ್ತಿದೆ. ಬೆಂಗಳೂರಲ್ಲಿ ಮಳೆ ಬರುದೇ ಅಪರೂಪ ಆಗಿದೆ ಈಗ. ಇಲ್ಲಿ ಮಳೆಗಾಲ ಅಂತ ಗೊತ್ತೇ ಆಗಲ್ಲ. ಮತ್ತೆ ಬಾಬಾ ರೈನಿ ಸೀಸನ್ ಅಂತ ಗೊತ್ತೇ ಆಪುಜಿ ಮೂರು
ಉರುಡಾಂಡ ಜೋರು ಬರ್ಸು. ಅದಕ್ಕೆ ಸ್ವಲ್ಪ ಗೀ ಹಾಕ್ತಾ ಇದ್ದೀನಿ ದೋಸೆಗೆ. ಮಸ್ತ್ ಕ್ರಂಚಿ ಅನ್ನ ದೋಸೆ ಹಾಕೋಜಿ ಇವಾಗ. ವಾವ್ Dada gidi. Dada gidi. Kalian kira ini kira. Dada office ಹೇಳ್ತಾನೆ ಟೇಸ್ಟ್ ಮಾಡಿ ದೋಸೆ ಹೇಗಿದೆ ಅಂತ. ಮತ್ತೆ ಹೇಗಿದೆ? Nice. Nice. Yummy. Tasty. Success. Pink ದೋಸೆ success. ಗುಜ್ಜಕ್ಕನಾಗಲ್ಲ ಕೊಡ್ತಾನ. Mama yang timpa. ಇದು ಫಸ್ಟ್ ತಿನ್ನೆ, ಅಕ್ಕ ಗುಜ್ಜಕ್ಕ ಕೊಡ್ಕ. ಓಕೆ. ನಾನಿಲ್ಲಿ ಕಷ್ಟಪಟ್ಟು ದೋಸೆ ಮಾಡಿದ್ದೆ, ಬಟ್ ಅದರಲ್ಲಿ ನನ್ನ ಮಗ ತಿಂದದ್ದು ಒಂದೇ. 3 ದೋಸೆ ನಮ್ಮ ನೈಬರ್ಸ್ಗೆ ಕೊಟ್ಟು ಬಂದೆ. ಅವರು ಚಿಕ್ಕ ಮಗಳು ಈಗಷ್ಟೇ ಸ್ಕೂಲಿಂದ ಬಂದ್ಲು. ಬಾಬಾ ಮೆಲ್ಲದಿಲೆ, ಬಾಬಾ ಟಿವಿ ಮೆಲ್ಲದಿಲೆ, ಬಾಬಾ ಇನ್ನು ನಾನು ತಿನ್ಬೇಕು ದೋಸೆ. ಮೆಲ್ಲದಿಲೆ ಟಿವಿ ಮೆಲ್ಲದಿಲೆ ಪನ್ನತೆ ಯಾನು ಟಿವಿ ಬಾಬೆ. ಜ್ವರ ಇದ್ದಾಗ ನನ್ನ ಮಗ ತಿಂತಾ ಇರಲಿಲ್ಲ, ಅದಕ್ಕೆ ಏನು ಮಾಡ್ತಾ ಇದ್ವಿ, ಟಿ ವಿ ತೋರಿಸಿ ಸ್ವಲ್ಪ ತಿನ್ನಿ ಅಂತ ಟಿ ವಿನ ಇಟ್ಟು ತಿನ್ನಿಸ್ತಾ ಇದ್ವಿ. ಬಟ್ ಈಗ ಇವತ್ತಿಂದ ಏನು ತಿನ್ನಬೇಕಾದ್ರೂ ಟಿ ವಿ ಬೇಕಂತ ಹೇಳ್ತಾನೆ. ಬಟ್ ಅವನಿಗೆ ನಾನು ಇವಾಗಷ್ಟೇ ಹೇಳಿದೆ, ಇವತ್ತೇ ಲಾಸ್ಟ್, ಇನ್ನೂ ತಿನ್ನುವಾಗ ಟಿ ವಿ ನೋಡಲಿಕ್ಕಿಲ್ಲ ಅಂತ. ನನಗೆ ಜೋರು ಹಸಿವಾಗ್ತಾ ಉಂಟು. 2 ದೋಸೆ ಮಾಡ್ಬೋದು ಇನ್ನು. ಎಸ್, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಯಾವ ಥರ ಆಗ್ತಿದೆ, ನಿಮ್ಗೆ ಇಷ್ಟ ಆಗ್ತಿದೆಯಾ, ಇನ್ನೂ ನಾನು ಯಾವ ಥರ ವೀಡಿಯೋಸ್ ಎಲ್ಲ ಹಾಕಬೇಕು ಅದನ್ನು ಕೂಡ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲಾಸ್ಟ್ ಒಂದು ವಿಡಿಯೋಗೆ ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿದ್ರು ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ಮಾಡಿ ಅಂತ. ನನಗೆ ಆ ಚಾಲೆಂಜ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಾನು ನನ್ನ ಹಸ್ಬೆಂಡ್ಗೆ ತಿಳಿಸಿದ್ದೀನಿ, ಪ್ಲೀಸ್ ನಾವು ಈ ಥರ ಒಂದು ಚಾಲೆಂಜ್ ಮಾಡೋಣ ಅಂತ. ಅವರು ಹೇಳಿದ್ದಾರೆ ಓಕೆ ಮಾಡೋಣ ಅಂತ. ನೋಡಬೇಕು, ಡೆಫಿನೆಟ್ಲಿ ಒಂದು ದಿವಸ ಆ ವಿಡಿಯೋ ಕೂಡ ಮಾಡ್ತೀವಿ. ನನಗೂ ತುಂಬ ಆಸೆ ಇದೆ ಬ್ಲೈಂಡ್ ಫೋಲ್ಡ್ ಹಾಗೆ ಫುಡ್ ಚಾಲೆಂಜ್ ವಿಡಿಯೋ ಮಾಡಬೇಕಂತ. ಎಸ್, ಮುಂದಿನ ದಿವಸದಲ್ಲಿ ಆ ವಿಡಿಯೋ ಕೂಡ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತೀನಿ, ಬಟ್ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಪ್ಲೀಸ್ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೀಗೇನೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್ಸ್.